ಲೋಕ ಕಲ್ಯಾಣಾರ್ಥವಾಗಿ ಇರುಮುಡಿ ಮಹೇಶ್ ಬೇರಿ ದ್ಯಾಂಪುರ ಮತ್ತು ಕುಕನೂರು ಹನುಮ ಮಾಲಾಧಾರಿಗಳಿಂದ ಇರುಮುಡಿ ಪೂಜೆ. ಕುಕನೂರು ಪಟ್ಟಣದ ದ್ಯಾಂಪೂರು ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ 31ರ ಮಂಗಳವಾರದಂದು ಹನುಮ ಮಾಲಾಧಾರಿಗಳಿಂದ ಇರುಮುಡಿ ಪೂಜೆ ನೆರವೇರಿಸಲಾಯಿತು. ಮಹೇಶ್ ಬೇರಿ ಗುರುಸ್ವಾಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿ, ಹನುಮ ಮಾಲಾಧಾರಿಗಳು ಆಂಜನೇಯನಿಗೆ ಸಮರ್ಪಿತವಾದ ಪವಿತ್ರ ವ್ರತವಾಗಿದ್ದು, ಮಾಲಾಧಾರಿಗಳು ವಿಶೇಷ ಪೂಜೆ ಭಜನೆಗಳನ್ನು ನೆರವೇರಿಸಿ ಪವಿತ್ರವಾದ ಇರುಮುಡಿಯನ್ನ ಹೊತ್ತು ಭಕ್ತಿಪೂರ್ವಕವಾಗಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನ ಸಮರ್ಪಿಸಿ ಮಾಲಾಧಾರಿಗಳು ಮಾಲೆಯನ್ನ ವಿಸರ್ಜನೆ ಮಾಡುತ್ತಾರೆ. ಹನುಮ ಮಾಲಾಧಾರಿಗಳು ಮಾಲೆಯನ್ನ 5, 11, 21 ಅಥವಾ 41 ದಿನಗಳ ಕಾಲ ಕಟ್ಟುನಿಟ್ಟಾದ ವ್ರತವನ್ನ ಆಚರಿಸುತ್ತಾರೆ. ಈ ಅವಧಿಯಲ್ಲಿ ಅವರು ಕೇಸರಿ ಅಥವಾ ಕೆಂಪು ವಸ್ತ್ರಗಳನ್ನು ಧರಿಸಿ ನಿತ್ಯವೂ ಹನುಮಂತನ ಪೂಜೆ ಮತ್ತು ಜಪ ಮಾಡುತ್ತಾರೆ. ಯಾತ್ರೆಗೆ ಹೊರಡುವ ಮೊದಲು ಮಾಲಾಧಾರಿಗಳು ತಮ್ಮ ಮನೆಗಳಲ್ಲಿ ಅಥವಾ ಹನುಮ ಮಂದಿರದಲ್ಲಾಗಲಿ ಗುರುಸ್ವಾಮಿ ಮಾರ್ಗದರ್ಶನದಲ್ಲಿ ಇರುಮುಡಿ ಕಟ್ಟುವ ಕಾರ್ಯಕ್ರಮ ನೆರವೇರಿಸಲಾಗುತ್ತೆ. ಇರುಮುಡಿಯಲ್ಲಿ ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ಹೂವು ಹಾಗೂ ಪೂಜಾ ಸಾಮಗ್ರಿಗಳನ್ನ ಇರಿಸಲಾಗುತ್ತೆ. ಇರುಮುಡಿಯನ್ನ ತಲೆಯ ಮೇಲೆ ಹೊತ್ತು ಪಾದಯಾತ್ರೆ ಅಥವಾ ವಾಹನದ ಮೂಲಕ ಅಂಜನಾದ್ರಿ ಬೆಟ್ಟಕ್ಕೆ ತಲುಪುತ್ತಾರೆ. ಅಲ್ಲಿ 575 ಮೆಟ್ಟಿಲುಗಳನ್ನು ಏರಿ ಹನುಮಂತನ ದರ್ಶನ ಪಡೆದ ನಂತರ ತಮ್ಮ ಮಾಲೆಯನ್ನ ವಿಸರ್ಜಿಸಿ ವ್ರತವನ್ನ ಪೂರ್ಣಗೊಳಿಸುತ್ತಾರೆ. ಇಂತಹ ಕಟ್ಟುನಿಟ್ಟಿನ ವ್ರತವನ್ನ ಇಡೀ ನಾಡಿನ ರೈತಾಪಿ ವರ್ಗದವರು, ಸೈನಿಕರು, ನಾಡಿನ ಜನತೆಗೆ ಸುಭಿಕ್ಷವಾಗಿರಲಿ ಎಂದು ಪೂಜೆಯನ್ನ ಸಮರ್ಪಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಬಸವರಾಜು ಮುಚ್ಚಗಿ ಮಾತನಾಡಿ, ಹನುಮ ಮಾಲಾಧಾರಿಗಳಿಂದ ಪ್ರತಿ ವರ್ಷದಂತೆ ಈ ವರ್ಷ ಇರುಮುಡಿ ಪೂಜೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರ್ತಾ ಇದ್ದು, ಪ್ರತಿಯೊಬ್ಬ ಮಾಲಾಧಾರಿಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಸಮರ್ಪಿಸಿಕೊಂಡು ಬರ್ತಾ ಇದ್ದು, ನಾಡಿನ ಸಮಸ್ತ ಮನುಕುಲ ಹಾಗೂ ಪ್ರಾಣಿ ಪಕ್ಷಿಗಳು ಸುಭಿಕ್ಷವಾಗಿ ಜೀವನ ಸಾಗಲಿ ಎಂಬುದು ಮಾಲಾಧಾರಿಗಳ ಮಹದಾಸೆಯಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಲಾಧಾರಿಗಳಾದ ಈರಪ್ಪ ಮತ್ತಾಳ, ರುದ್ರಯ್ಯ ಬಂಡಿ, ಪರಶುರಾಮ್ ಹೂವಿನಗೋಳ, ವೆಂಕಟೇಶ ಹೂವಿನಗೋಳ, ರಮೇಶ್ ಹುಗಾರ್, ಪರಶುರಾಮ್ ಮೇಟಿ, ಭೀಮಪ್ಪ ಮರಡಿ, ಬಸವರಾಜ್ ತಳವಾರ್, ರಮೇಶ್ ಆರೇರ್, ಮಲ್ಲಪ್ಪ ಹಟ್ಟಿ, ಶಂಕರ್ ಇಬೇರಿ, ವೀರೇಶ್ ಗುರುಕುಲ್, ಕಿರಣ್ ಅಸಲಿ, ಹನುಮಂತ ಎಂ ಗೋರ್ಲೆಕೊಪ್ಪ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ್, ಪ್ರಶಾಪ್ ಅವರ್ ನ್ಯೂಸ್, ಕುಕನೂರು. ಕುಕನೂರು ಮತ್ತು ದ್ಯಾಂಪೂರು ಪೀಠದ ವತಿಯಿಂದ ಸತತವಾಗಿ 12ನೇ ವರ್ಷದ ಹನುಮ ಮಾಲಾಧಾರಣೆ ಅನ್ನೋ ಪೂಜಾ ಕಾರ್ಯಕ್ರಮವನ್ನು ಇವತ್ತು ಇರುಮುಡಿ ಕಾರ್ಯಕ್ರಮವನ್ನು ಜರುಗಿಸಲಾಯಿತು. ನಾವು ಪ್ರತಿ ವರ್ಷದಂತೆ ಈ ವರ್ಷ ರೈತರಿಗೆ, ಸೈನಿಕರಿಗೆ ಹಾಗೂ ಗ್ರಾಮದ ಗುರು ಹಿರಿಯರಿಗೆ ಮತ್ತು ಎಲ್ಲ ಹಿಂದೂ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತಂದೇಳಿ ನಾವು ಹನುಮ ಮಾಲನ್ನು ಹಾಕ್ತಾಯಿದ್ದೀವಿ. ಇದರಿಂದ ಇನ್ನಷ್ಟು ನಮ್ಮ ಹನುಮ ಮಾಲಾಧಾರಿಗಳು ಬೆಳಿಬೇಕು, ಆಮೇಲೆ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿ ಆಗಬೇಕು ಮತ್ತು ಎಲ್ಲ ಇದು ಹಿಂದೂ ಸಮಾಜ ಬಾಂಧವರು ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿ ಇನ್ನು ಮುಂದಿನ ದಿನಗಳಲ್ಲಿ ಈ ನಮ್ಮ ಹನುಮ ಮಾಲಾಧಾರಣೆಗಳ ಸಂಖ್ಯೆಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಸಿ ಹನುಮ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಾಗಬೇಕಂತೇಳಿ ಈ ಮೂಲಕ ನಾವು ವಿನಂತಿಸ್ಕೊಳ್ತೇವೆ. ಆಮೇಲೆ ನಾವು ಪ್ರತಿ ವರ್ಷ ಹಮ್ಮಿಕೊಂತ ಬರ್ತಾ ಇದ್ದೀವಿ ಅಂತ ಮಾತಾಡೋದು. ಒಂದು ನಿಮಿಷ. ಹರಿ ಓಂ, ಜೈ ಸೀತಾರಾಮ್. ಕುಕನೂರು ದ್ಯಾಂಪೂರು ಗ್ರಾಮದ ವತಿಯಿಂದ 12ನೇ ವರ್ಷದ ಹನುಮ ಮಾಲಾಧಾರಣೆ ಧರಿಸಿ ಹನುಮ ಜಯಂತಿಯ ಪ್ರಯುಕ್ತ ಹನುಮ ಜನಿಸಿದ ಪ್ರಯುಕ್ತವಾಗಿ ಈ 12ನೇ ವರ್ಷ ಯಶಸ್ವಿಗೊಳಿಸಿದ ಇಂದು ಇರುಮುಡಿ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಆಂಜನೇಯ ಸ್ವಾಮಿಗೆ ಅಭಿಷೇಕ, ಆಮೇಲೆ ನಾಡಿನ ಒಳಿತಿಗಾಗಿ ರೈತರ, ಸೈನಿಕರು, ಈ ನಾಡಿನ ವಿಶ್ವವೇ ಶಾಂತಿಯಿಂದ ನೆಲೆಸಬೇಕು, ಭಾರತ ಯಾವತ್ತೂ ಶಾಂತಿ ಅಂತಂದು ಹೆಸರಾಂತವಾದ ಮೇಲೆ ನಮ್ಮ ಹನುಮ ನಾಡಿನಲ್ಲಿ ಹುಟ್ಟಿ ನಾವೆಲ್ಲ ಭಾಗ್ಯವಂತರು. ಈ ಹನುಮ ಮಾಲಾಧಾರಣೆ ನಮಗೆ ಸಿಕ್ಕಿದೆ ಅಂದರೆ ನಾವೇ ಭಾಗ್ಯವಂತರು. ಹನುಮ ನಾಡಲ್ಲಿ ಹುಟ್ಟಿ ನಾವು ಹನುಮ ಧಾರಣೆ ಧರಿಸಿದ್ವಿ ಅಂದರೆ ನಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅನ್ನೋದು. ಇಲ್ಲಿ ಈ ಹನುಮ ಮಾಲಾಧಾರಣೆಯಲ್ಲಿ ಯಾವುದು ಮೇಲು ಕೀಳು ಜಾತಿ ಭೇದ ಭಾವ ಯಾವುದನ್ನು ಇಲ್ಲಿ ನೋಡದೆ ಒಂದೇ ಮಾಲಾಧಾರಿಗಳು ಒಂದೇ ಅನ್ನೋ ಭಾವನೆಯಿಂದ ಈ ಮಾಲಾಧಾರಣೆಯಲ್ಲಿ ವಿಶೇಷವಾಗಿ ಕಾಣುತ್ತೆ. ಅದೇ ರೀತಿಯಾಗಿ ಎಲ್ಲರೂ ಸಹೋದರ ಮತ್ತು ಒಂದು ಬಾಂಧವ್ಯದಿಂದ ನಾವು ಬೆರ್ಕೊಂತ ಹೋಗ್ತೀವಿ. ಹಾಗಾಗಿ ಇದು 12ನೇ ಇಷ್ಟು ವರ್ಷ ನಡೆಯಲಿಕ್ಕೆ ಕಾರಣನೇ ಇದು ಒಂದು ಸಹೋದರತ್ವ ಬಾಂಧವ್ಯದಿಂದ ನಡೆದಿರೋದಕ್ಕೆ ಹಿಂದೂ ಸಮಾಜ ಒಗ್ಗಟ್ಟಾಗಿ ಇಲ್ಲಿ 12ನೇ ವರ್ಷ ಈಗ ಗ್ರಾಮದಲ್ಲಿ ಈ ಕುಕನೂರು ಗ್ರಾಮ ಮತ್ತು ದ್ಯಾಂಪೂರು ಗ್ರಾಮದಲ್ಲಿ ನಡೆದೈತೆ ಅಂದರೆ ಸಾಕ್ಷಿ ಕುಕನೂರು ಮತ್ತು ದ್ಯಾಂಪೂರು ಗ್ರಾಮ ಅನ್ನೋದು ಎರಡು ಮಾತಿಲ್ಲ. ಎದುರಾಗಿ ಈ ವರ್ಷ ಎಲ್ಲ ಯಾತ್ರಾರ್ಥಿಗಳು ಹನುಮ ಮಾಲಾಧಾರಿ ಯಾತ್ರೆ ಹೊಂಟಿದ್ದಾರೆ. ಇವತ್ತಿನ ಸಂಜೆ ಅವ್ರಿಗೆಲ್ಲರಿಗೂ ಶುಭವಾಗಲಿ, ಅವ್ರ ಕುಟುಂಬಕ್ಕೆ, ಅವ್ರಿಗೆ ಎಲ್ಲ ಮಾಲಾಧಾರಿಗಳ ಕುಟುಂಬಕ್ಕೆ ಮತ್ತು ಅವ್ರನ್ನ ಸುಖ ಸಮೃದ್ಧಿ ಆರೋಗ್ಯವನ್ನು ಕಾಪಾಡಲಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ಬೇಡ್ಕೊಂತೀವಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.